ನಮ್ಮನ್ನು ಪ್ರೀತಿಯಿಂದ, ಕನಿಕರದಿಂದ, ದಯೆಯಿಂದ ದೇವರೇ ನಮ್ಮನ್ನು ಪರಾಮರಿಸಿ, ದೇವರೇ ನಿನ್ನ ಕಣ್ಣುಗಳು ನಮ್ಮನ್ನು ನೋಡಿದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಕಣ್ಣುಗಳು ನಮ್ಮನ್ನು ಕಂಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ದಯೆ ಎಂಬ ರೆಕ್ಕೆಯಿಂದ ನಮ್ಮನ್ನು ಮುಚ್ಚಿ ಮರೆ ಮಾಡಿದಕ್ಕಾಗಿ ಈ 8ನೇ ತಿಂಗಳವರೆಗೂ ದೇವರೇ ಕರ್ತನೇ ಸ್ವಾಮಿ ನಾವು ಬಂದಿರುವುದು ನಿನ್ನ ಕೃಪೆ, ನಿಮ್ಮ ದೇವರೇ ಕರ್ತನೇ ಶಕೀನ ಮಹಿಮೆ, ನಿಮ್ಮ ಕರ್ತನೇ ನೀವು ನಮಗೆ ಮೇಘ ಸ್ತಂಭವಾಗಿ, ಅಗ್ನಿ ಸ್ತಂಭವಾಗಿ ಇದ್ದಿದ್ದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಸ್ತೋತ್ರ ಸ್ವಾಮಿ. ಎಲ್ಲ ಮಹಿಮೆ ನಿನಗೊಬ್ಬನಿಗೇ ನಾವು ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಜೀವವುಳ್ಳ ತಂದೆಯಾದ ದೇವರೇ, ಆಮೆನ್. ಹಲ್ಲೆಲೂಯಾ. ಪ್ರೈಸ್ ಅಲ್ಲ. ನಾವೆಲ್ಲರೂ ನಿಂತಿರುವಂತ ವೇಳೆ ಈ ವರ್ಷದ ವಾಗ್ದಾನದ ವಚನಕ್ಕೆ ನಮ್ಮ ಸತ್ಯವೇದವನ್ನು ತಿಳಿದುಕೊಳ್ಳು. ಈ ತಿಂಗಳಿನ ರೇಮ ವಚನ, ಈ ತಿಂಗಳಿಗೆ ದೇವರು ನಮಗೆ ದೀಪವಾಗಿ, ಬೆಳಕಾಗಿ, ಅಥವಾ ಆತನು ಈ ಆಗಸ್ಟ್ ತಿಂಗಳು ನಮ್ಮನ್ನ ದೇವರು ಕೊಂಡು ಬಂದಿರುವಂತಹ ಕೃಪೆಯನ್ನು ನೆನೆಸಿದ ದೇವರಿಗೆ ಸ್ತೋತ್ರ ಮಾಡಿದೆವು. ಈ ಸಮಯದಲ್ಲಿ ದೇವರು ಈ ತಿಂಗಳಲ್ಲಿ ನಮಗೆ ಏನು ಹೇಳ್ತಾನೆ, ಆತನ ಗೋಲ್, ಆತನ ಗುರಿ, ಆತನ ಉದ್ದೇಶ, ವಾಗ್ದಾನಗಳು ಬೈಬಲಲ್ಲಿ ಅನೇಕ ಬರೆಯಲ್ಪಟ್ಟಿದೆ. ಆದರೆ ಈ ತಿಂಗಳಿಗೆ ದೇವರು ನಮಗೆ ಏನನ್ನ ಆತನು ಹೇಳುತ್ತಾನೆ ಎಂಬುದನ್ನ ಕಿವಿಯಿಂದ ನಾವು ಶ್ರದ್ಧೆಯಿಂದ ಕಿಟ್ಟು ಕೇಳೋರಾಗಿ ಕಾಣಪಡೋಣ. ನೀವು ಬೆಳಗಿನ ವೇಳೆಯಲ್ಲಿ ನಾವೆಲ್ಲರೂ ಧನ್ಯರು, ಆಶೀರ್ವಿಸಲ್ಪಟ್ಟವರು ಆಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕೀರ್ತನೆ 23ನೇ ಅಧ್ಯಾಯ ಅದರಲ್ಲಿ 6ನೇ ವಚನವನ್ನ ನಾವೆಲ್ಲರೂ ತೆಗೆದುಕೊಳ್ಳೋಣ. ಕೀರ್ತನೆ 23 ಅದರಲ್ಲಿ 6ನೇ ವಚನವನ್ನ ನಾವು ಎಲ್ಲರೂ ಸೇರಿ ಒಟ್ಟಾಗಿ ನಾವು ಓದಿಕೊಳ್ಳೋಣ. ಕೀರ್ತನೆ 23:6. ಸೊ ಗೂಗಲ್ ಮೀಟಲ್ಲಿ ಬಂದವರು ಸಹ ನೀವು ಎದ್ದು ನಿಂತುಕೊಂಡು ನಿಮ್ಮ ಮನೆಗಳಲ್ಲಿ ಈ ಸಮಯದಲ್ಲಿ ಈ ವಾಕ್ಯಗಳನ್ನ ನಾವು ಓದಿಕೊಳ್ಳುವಂತರಾಗಿ ನಾವು ಕಾಣಲ್ಪಡೋಣ. ಪ್ರೈಸ್ ದಿ ಲಾರ್ಡ್. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವವು. ನಾನು ಸದಾ ಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಆಮೆನ್. ಹಲ್ಲೆಲೂಯಾ. ನಾವೆಲ್ಲರೂ ತಿರುಗಿ ಓದಿಕೊಳ್ಳೋಣ. ನಿಶ್ಚಯವಾಗಿ ನನ್ನ ಜೀವಮಾನವೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವವು. ನಾನು ಸದಾ ಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಪ್ರೈಸ್ ದಿ ಲಾರ್ಡ್. ಆಮೆನ್. ಹಲ್ಲೆಲೂಯಾ. ವಾಗ್ದಾನಗಳನ್ನು ಮಾಡಿದ ಆತನು ನಂಬಿಗಸ್ತನಾಗಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನಾವೆಲ್ಲರೂ ಕೂತ್ಕೊಳ್ಳೋಣ. ಈ ಬೆಳಗಿನ ವೇಳೆಯಲ್ಲಿ ಸಹ ಈ 8ನೇ ತಿಂಗಳಲ್ಲಿ ದೇವರು ನಮ್ಮನ್ನ ನಡೆಸಿಕೊಂಡು ಬಂದ ವಿಧಾನ, ಆತನು ನಮ್ಮನ್ನ ಕಾಪಾಡಿದಂಥ ವಿಧಾನ, ಆತ ನಮ್ಮನ್ನು ಪೋಷಿಸಿದ ವಿಧಾನವನ್ನು ನೆನೆಸಿ ಸ್ತೋತ್ರವನ್ನು ನಾವು ಮಾಡಲಿಕ್ಕಾಗಿ ಕಳೆದು ಬಂದಿದ್ದೇವೆ. ಈ ಬೆಳಗಿನ ವೇಳೆಯಲ್ಲೂ ಸಹ ದೇವರ ವಾಕ್ಯದಲ್ಲಿ ನಾವು ಈಗೆಂದು ನಾವು ನೋಡುತ್ತೇವೆ, ನಿಶ್ಚಯವಾಗಿ, ನಿಶ್ಚಯವಾಗಿ ಎಂಬುದಾಗಿ ನಾವು ನೋಡುತ್ತೇವೆ. ಸುಳ್ಳಾಗೆಲ್ಲ, ಮೋಸವಾಗೆಲ್ಲ, ಅಥವಾ ಉರುಳಿ ಹೋಗುವಂಥದ್ದಲ್ಲ. ದ ಗ್ಯಾರಂಟಿ, ಶ್ಯೂರ್ಲಿ ಎಂಬುದಾಗಿ ಇಂಗ್ಲಿಷಲ್ಲಿ ನೋಡುತ್ತೇವೆ. ನಿಶ್ಚಯವಾಗಿ ಈ 8ನೇ ತಿಂಗಳಲ್ಲಿ ನಿಮ್ಮ ಜೀವಮಾನವೆಲ್ಲ ಏನಾರಂಭವಾಗುವಂಥದ್ದಾಗಿದೆ? ಶುಭವು ಕೃಪೆಯು ನಿಮ್ಮನ್ನ ಹಿಂಬಾಲಿಸುವಂಥದ್ದಾಗಿ ಕಾಣಲ್ಪಡ್ತದೆ. ಎರಡನೇದಾಗಿ, ನೀವು ಸದಾಕಾಲ ದುಃಖದಲ್ಲೋ ಗೋಳಾಟದಲ್ಲೋ ಇರುವಂತರಲ್ಲ. ನೀವು ಸದಾಕಾಲ ಎಲ್ಲಿರುವಿರಿ? ಯೆಹೋವನ ಮಂದಿರದಲ್ಲಿ, ಅಂದರೆ ದೇವರ ಮನೆಯಲ್ಲಿ ವಾಸಿಸುವೆವು. ಸೊ 2 ವಿಷಯಗಳನ್ನು ನೋಡುತ್ತೇವೆ. ಒಂದು, ಶುಭವು ಕೃಪೆಯು ಏನಾಗುವುದು? ನಿಮ್ಮನ್ನ ಹಿಂಬಾಲಿಸುವುದು. ಎರಡನೇದಾಗಿ, ನಾವು ನಿರಂತರವಾದಂಥ ಸ್ಥಳ, ನಮ್ಮ ನಿಶ್ಚಯ, ನಮ್ಮ ಗ್ಯಾರಂಟಿ ಏನಾಗಿದೆ ಅಂದರೆ ದೇವರ ಮನೆ. ದೇವರ ಮನೆ ಅಂದರೆ ಏನು? ನಿತ್ಯ ಜೀವ. ಆ ಪರಲೋಕ ರಾಜ್ಯದಲ್ಲಿ ನಾವೆಲ್ಲರೂ ಏನಾಗುವರಾಗಿದ್ದೇವೆ? ಒಬ್ಬರೂ ನಾಶವಾಗದೆ ನಾವೆಲ್ಲರೂ ಏನನ್ನು ಹೊಂದುವರಾಗಿದ್ದೇವೆ? ನಿತ್ಯ ಜೀವವನ್ನ ಹೊಂದುವರಾಗಿದ್ದೇವೆ. ಸೊ ಇಲ್ಲಿ ಕೀರ್ತನೆಗಾರನು ದಾವೀದನು ಬರೆಯುವಂತ ಸಂಗತಿ ಏನಂದ್ರೆ, ನಾನು ನನ್ನ ಎಂಬುದಾಗಿ ಆತ ಹೇಳಿದೆ. ನಿಶ್ಚಯವಾಗಿ ನನ್ನ ಜೀವಮಾನವೆಲ್ಲ ಶುಭವು ಕೃಪೆಯು ಏನಾಗುತ್ತದೆ? ನನ್ನನ್ನು ಹಿಂಬಾಲಿಸುತ್ತದೆ. ಈತನು ಈ ಕೀರ್ತನೆಗಳನ್ನು ಬರೆಯುವಾಗ ಅವನ ಪರಿಸ್ಥಿತಿಗಳು ಸರಿಯಾಗಿರಲಿಲ್ಲ.
ಅವನೊಬ್ಬ ಅರಸನಾಗಿದ್ದಾಗ ಬರೆಯಲಿಲ್ಲ. ಅವನ ಜೀವನ ಇಕ್ಕಟ್ಟುಗಳೆಲ್ಲ ಮಧ್ಯದಲ್ಲಿ ಇರುವಾಗ, ಕಾರ್ಗತ್ತಲಿನ ಮಧ್ಯದಲ್ಲಿ ನಡೆಯುವಾಗ ಆ ಟೈಮಲ್ಲಿ ಬರೀತಿದ್ದಾನೆ. ಹೇಳ್ತಾ ಕೀರ್ತನೆ ನೋಡ್ತೇವೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ, ನಾನು ಮರಣಕರವಾದ ಅಂಧಕಾರದ ನಡೆಯುವಾಗಲೂ ನಿನ್ನ ಕೋಲು ನಿನ್ನ ದೊಣ್ಣೆಯು ನನಗೇನಾಗಿದೆ, ಧೈರ್ಯವನ್ನ ಕೊಡುತ್ತಾ ಇದೆ ಎಂಬುದಾಗಿ. ಅವನ ಪರಿಸ್ಥಿತಿಗಳು ಕೆಟ್ಟದಾಗಿರುವಂತ ವೇಳೆಗಳಲ್ಲಿ ಆತನು ಹೇಳ್ತಾನೆ, ನಿಶ್ಚಯವಾಗಿ, ಗ್ಯಾರಂಟಿಯಾಗಿ, ಹಲ್ಲೆಲೂಯಾ, ಶೂರ್ಲಿ, ನಿಶ್ಚಯವಾಗಿ, ಗ್ಯಾರಂಟಿಯಾಗಿ ನನ್ನ ಜೀವಮಾನವೆಲ್ಲ ರೋಗ, ಕಾಯಿಲೆ, ಬಡತನ, ದುಃಖ, ನೋವು, ಅವಮಾನ, ಕಣ್ಣೀರು ನನ್ನನ್ನು ಹಿಂಬಾಲಿಸುವುದು ಎಂಬುದಾಗಿ ಅಲ್ಲ. ಆತನು ಹೇಳ್ತಾನೆ, ನಿಶ್ಚಯವಾಗಿ ನನ್ನ ಹಿಂದೆ ಏನ್ ಬರ್ತದೆ, ಶುಭವು ಕೃಪೆಯು ಹಿಂದೆ. ನಾನು ಶುಭವು ಕೃಪೆಯನ್ನ ಹುಡುಕೊಂಡು ಹೋಗುವನಲ್ಲ. ನಾನು ಹುಡುಕುವುದು ಯಾರನ್ನ? ನನ್ನ ದೇವರನ್ನ ನಾನು ಹುಡುಕುತ್ತೇನೆ. ಆತನ ಕೃಪೆಗಳನ್ನ ಹುಡುಕುತ್ತೇನೆ, ಆತನ ದಯೆಗಳನ್ನ ಹುಡುಕುತ್ತೇನೆ, ಆತನನ್ನೇ ನಾನು ಹುಡುಕುತ್ತೇನೆ. ಆತನನ್ನು ಹುಡುಕುವಾಗ ನನಗೆ ನಿಶ್ಚಯವಾಗಿ ಏನಿದೆ, ಶುಭವು ಕೃಪೆಯು ನನ್ನ ಹಿಂದೆ ಇದೆ. ಸೊ ಅದಕ್ಕಾಗಿ ಇವತ್ತು ನಾವು ಹುಡುಕಬೇಕಾಗಿರುವುದು ಆತನನ್ನ. ಯೇಸು ಹೇಳಿದ್ರು, ನನ್ನನ್ನ ವಾಕ್ಯಗಳಲ್ಲಿ ಹುಡುಕ್ರಿ, ಧರ್ಮಶಾಸ್ತ್ರಗಳಲ್ಲಿ ನನ್ನನ್ನು ಹುಡುಕ್ರಿ, ನನ್ನ ಬಗ್ಗೆ ಬರೆದದೆ, ನಾನು ಒಳ್ಳೆಯ ಕುರುಬನಾಗಿದ್ದೇನೆ. ನನ್ನನ್ನ ನೀವು ಹುಡುಕುವಾಗ ನನ್ನನ್ನ ನೀವೇನ್ ಮಾಡುವಿರಿ, ಕಂಡುಕೊಳ್ಳುವಿರಿ. ಯಾವಾಗ ನೀವು ನನ್ನನ್ನು ಕಂಡುಕೊಂಡಿರುವುದರಿಂದ ನೀವು ಏನಾಗುವಿರಿ, ನಿಮ್ಮ ಜೀವಮಾನದಲ್ಲೆಲ್ಲ ನಿಮಗೆ ಏನು ಉಂಟಾಗುತ್ತದೆ, ಶುಭವು ಕೃಪೆಯು ಉಂಟಾಗುತ್ತದೆ. ಇದನ್ನ ದಾವೀದನು ಅರಿಕೆ ಮಾಡುವನಾಗಿದ್ದಾನೆ, ಬಾಯಿಂದ ಅವನು ಹೇಳುವನಾಗಿದ್ದಾನೆ. ಇವತ್ತು ನಮ್ಮ ಬಾಯಿಂದ ಈ 8ನೇ ತಿಂಗಳಲ್ಲಿ ಹೇಳಬೇಕಾಗಿರೋದು ಏನು ಗೊತ್ತಾ, ಶುಭವು ಕೃಪೆಯು ನಿಶ್ಚಯವಾಗಿ. ಹಲ್ಲೆಲೂಯಾ. ಹೇಗಿರಿ, ಗ್ಯಾರಂಟಿ ಆಗಿ. ಯಾವುದ್ರ ಮೇಲೆ ಗ್ಯಾರಂಟಿ? ಹಣದ ಮೇಲೆ ಗ್ಯಾರಂಟಿನೋ, ಮನುಷ್ಯರ ಮೇಲೆ ಗ್ಯಾರಂಟಿನೋ, ಚೀಟಿ ಮೇಲೆ ಗ್ಯಾರಂಟಿನೋ, ಬೆಳೆ ಮೇಲೆ ಗ್ಯಾರಂಟಿನೋ, ಮಳೆ ಮೇಲೆ ಗ್ಯಾರಂಟಿನೋ ಅಲ್ಲ. ನಿಶ್ಚಯವಾಗಿ ಆಕಾಶದಿಂದ, ಮೇಲಣಿನಿಂದ ದೇವರು ಶುಭವು ಕೃಪೆಯು ನಿಮ್ಮನ್ನು ಏನ್ ಮಾಡುತ್ತಾನೆ, ಹಿಂಬಾಲಿಸುವಂತೆ ಆತನು ಮಾಡುವನಾಗಿದ್ದಾನೆ. ಹಾಗಾದರೆ ದಾವೀದನು ಹೇಳಿದಂತೆ ನಾನು ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ಸಮಯ ನಾನು ಹೇಳ್ಬೇಕಾಗಿರೋದು ನನ್ನ ಮುಂದೆ ಇರುವ ಬೆಟ್ಟವನ್ನ, ನನ್ನ ಮುಂದೆ ಇರುವ ಗುಡ್ಡವನ್ನ, ನನ್ನ ಮುಂದೆ ಇರುವ ಸಮಸ್ಯೆಯನ್ನ ನೋಡಿ ಅದೇ ನನ್ನ ಜೀವಿತದಲ್ಲಿ ನಡೀತದೆ ಎಂಬುದಾಗಿ ಅಲ್ಲ. ನಾನು ಹೇಳಬೇಕಾಗಿರೋದು ಏನು, ನಿಶ್ಚಯವಾಗಿ ನನ್ನ ಜೀವಮಾನ ಕಾಲವೆಲ್ಲ ಏನಾಗುತ್ತದೆ, ಶುಭವು ಕೃಪೆಯು ಹಿಂಬಾಲಿಸುವುದಾಗಿದೆ. ಇವತ್ತು ನೀತಿವಂತನು ತನ್ನ ಬಾಯಿಯಿಂದ ಆತನು ಜೀವಿಸುವಂತನಾಗಿದೆ. ನಾವು ಹೇಗೆ ಜೀವಿಸುತ್ತೇವೆ ಅಂದ್ರೆ ನಂಬಿಕೆಯಿಂದಲೇ ನಂಬಿಕೆ ಹೇಗೆ ಬರುತ್ತದೆ ಅಂದ್ರೆ ನಾವು ಬಾಯಿಂದ ಏನನ್ನು ಅರಿಕೆ ಮಾಡುತ್ತೇವೋ ಹಾಗೆಯೇ ನಮ್ಮ ನಂಬಿಕೆಯು ಹೆಚ್ಚುವಂತದಾಗಿದೆ. ನಾವು ಬಾಯಿಯ ಫಲದಿಂದ, ಜ್ಞಾನೋಕ್ತಿಗಳು 18ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ನೋಡುತ್ತೇವೆ. ಜ್ಞಾನೋಕ್ತಿಗಳು 18:21ನೇ ವಚನದಲ್ಲಿ ಓದಬೇಕಾದ್ರೆ, ಜೀವ ಮರಣಗಳು ನಾಲಿಗೆಯ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ದಾವೀದನು ಈತನು ಏನಾಗಿದ್ದ ಅಂದ್ರೆ ವಚನ ಪ್ರಿಯನಾಗಿದ್ದ. ಈತನು ಬರೀ ದೇವರನ್ನ ನಂಬಿದವನವಾಗಿ ಮಾತ್ರವಲ್ಲ, ವಚನ ಪ್ರಿಯ. ಎಲ್ಲರೂ ಚೆನ್ನಾಗಿ ಗಮನಿಸಿರಿ, ನೀವು ವಚನ ಪ್ರಿಯರಾಗಿರ್ಬೇಕು. ಅನೇಕರ ಮೇಲೆ, ಅನೇಕ ವಿಷಯಗಳ ಮೇಲೆ, ಅನೇಕ ಸಂಗತಿಗಳ ಮೇಲೆ ಪ್ರಿಯ ಉಳ್ಳವರಾಗಿ ಕಾಣಲ್ಪಡೋರಾಗಿರ್ತಾರೆ. ಆದರೆ ನಾವು ಯಾವುದರಲ್ಲಿ ಪ್ರಿಯರಾಗಿರಬೇಕು, ವಚನ ಪ್ರಿಯರಾಗಿರ್ಬೇಕು. ದಾವೀದನು ವಚನ ಪ್ರಿಯನಾಗಿದ್ದ. ವಚನ ಪ್ರಿಯನಾಗಿರುವುದರಿಂದ ನಾವು ಹೇಳ್ತಾನೆ, ನಿಶ್ಚಯವಾಗಿ ನನ್ನ ಜೀವಮಾನ ಕಾಲವೆಲ್ಲ ಶುಭವು ಕೃಪೆಯು ನನ್ನನ್ನ ಹಿಂಬಾಲಿಸುವುದು. ಹಾಗಾದ್ರೆ ಈ ಶುಭವು, ಈ ಕೃಪೆಯು ಯಾರು? ಕ್ರಿಸ್ತನೇ ನಿನಗೆ ಶುಭವು, ಕ್ರಿಸ್ತನೇ ನಿನಗೆ ಏನಾಗಿದ್ದಾನೆ, ಕೃಪೆಯು ಆಗಿದ್ದಾನೆ. ದ ಗುಡ್ನೆಸ್ ಅಂಡ್ ಮರ್ಸಿ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಗುಡ್ನೆಸ್ ಅಂದ್ರೆ ದೇವರು, ಯೇಸು ಸ್ವಾಮಿ ಹೇಳಿದ ದೇವರು ಮಾತ್ರ ಒಳ್ಳೆಯವನು ಎಂಬುದಾಗಿ. ಹಾಗಾದ್ರೆ ಗುಡ್ನೆಸ್ ಅಂದ್ರೆ ಅರ್ಥ ಏನು? ದೇವರು, ಕ್ರಿಸ್ತನು ಒಳ್ಳೆಯವನಾಗಿದ್ದಾನೆ. ನಿನ್ನ ಹಿಂದೆ ಕ್ರಿಸ್ತನು ಏನಾಗಿದ್ದಾನೆ? ಒಳ್ಳೆಯವನಾಗಿ, ಶುಭ ಉಳ್ಳವನಾಗಿ ಹಿಂಬಾಲಿಸುವನಾಗಿದ್ದಾನೆ. ಆಮೇಲೆ ಶುಭ ಅಂತ ಹೇಳಿದ್ರೆ
ಕೃಪೆ ಎಂಬುದಾಗಿ ನೋಡುತ್ತೇವೆ. ಕೃಪೆ ಯಾರಾಗಿದ್ದಾರೆ? ಕ್ರಿಸ್ತನೇ ಕೃಪೆಯಾಗಿ ನಿನ್ನ ಹಿಂದೆ ಆತನು ಬರುತ್ತಿದ್ದಾನೆ. ನಿನ್ನ ಮುಂದೆಯೂ ನಿನ್ನ ಹಿಂದೆಯೂ ನಿನ್ನ ಒಳಗಡೆ ಆತನು ಸದಾಕಾಲ ಜೀವಿಸುವನಾಗಿದೆ. ಅದಕ್ಕೆ ಪ್ರಿಯರೇ, ಜೀವ ಮರಣಗಳು ನಿನ್ನ ನಾಲಿಗೆಯ ವಶವಾಗಿದೆ. ನಿನ್ನ ನಾಲಿಗೆ ಏನು ವಶವಾಗಿದೆ? ಜೀವವೂ ಇದೆ, ಅದಕ್ಕೆ ಮರಣವೂ ಇದೆ. ಅದಕ್ಕಾಗಿ ನೀವು ಜೀವವನ್ನೇ ಏನ್ ಮಾಡ್ರಿ? ಆರಿಸಿಕೊಳ್ಳ್ರಿ. ಜೀವ ಯಾರು? ದೇವರ ವಾಕ್ಯವೇ. ಜೀವ ಯಾರು? ಯೇಸುವೆ ಜೀವ. ಹಲ್ಲೆಲೂಯಾ. ಯೇಸು ಹೇಳಿದ್ರು, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ಈಗ ಜೀವ ಅಂದ್ರೆ ಏನು? ಯೇಸು. ಯೇಸು ಏನಾಗಿದ್ದಾನೆ? ವಾಕ್ಯವಾಗಿದ್ದಾನೆ. ಅದಕ್ಕೆ ನಾವು ಜೀವವನ್ನೇ ಆರಿಸ್ಕೊಳ್ಬೇಕು, ವಾಕ್ಯವನ್ನೇ ನಮ್ಮ ಬಾಯಲ್ಲಿ ಆರಿಸಿಕೊಳ್ಬೇಕು. ಎಲ್ಲಲ್ರಿ, ವಾಕ್ಯವನ್ನೇ ಆರಿಸಿಕೊಳ್ಬೇಕು. ವಾಕ್ಯ ಏನಾಗಿದೆ? ಜೀವವಾಗಿದೆ. ಜೀವ ಯಾರಾಗಿದ್ದಾರೆ? ಯೇಸುವೇ ಆಗಿದ್ದಾರೆ. ಹಲ್ಲೆಲೂಯಾ. ಈ ಬೆಳಗಿನ ವೇಳೆಯಲ್ಲಿ ಈ 8ನೇ ತಿಂಗಳಲ್ಲಿ ಈ ಪ್ರಕಟಣೆಯನ್ನ ನೀವು ಹೊಂದಿಕೊಳ್ಳಬೇಕು. ಜೀವ ನಿಮ್ಮ ಬಾಯಲ್ಲಿದೆ. ನಮಗೆ ಮರಣ ಬೇಡ. ಹಲ್ಲೆಲೂಯಾ. ನಮಗೆ ಮರಣ ಬೇಡ, ಕೆಡುಕು ಬೇಡ, ಶಾಪ ನಮಗೆ ಬೇಡ. ನಮಗೆ ಏನು ಬೇಕಾಗಿದೆ? ಜೀವ. ಜೀವ ಎಲ್ಲಿದೆ? ವಾಕ್ಯದಲ್ಲೇ. ಸೊ ಅದನ್ನೇ ನಮ್ಮ ಬಾಯಲ್ಲಿ ಇವಾಗ ಏನ್ ತೆಗೆದುಕೊಳ್ಬೇಕು? ಜೀವವನ್ನ ತೆಗೆದುಕೊಳ್ಬೇಕು, ವಾಕ್ಯವನ್ನ ತೆಗೆದುಕೊಳ್ಬೇಕು. ಅದಕ್ಕೆ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಇಬ್ರಿಯರ ಪತ್ರಿಕೆ ನಾವು 4ನೇ ಅಧ್ಯಾಯ 12ನೇ ವಚನವನ್ನ ಓದಿಕೊಳ್ಳೋಣ. ಇಬ್ರಿಯರ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನ. ನಾನೇ ಓದ್ತೀನಿ, ಮೈಕಿಲ್ಲ. ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಯಾವ ಇಬ್ಬಾಯಿಗಿಂತಲೂ ಹದವಾದದ್ದು. ನಾನು ಇಲ್ಲಿಗೆ ನಿಲ್ಲಿಸ್ಕೊಳ್ತೇನೆ, ಇಷ್ಟಿಗೆ. ಎಲ್ಲರೂ ಗಮನಿಸ್ಬೇಕು. ಇವಾಗ ಏನಂತಿದೆ? ಯಾಕೆಂದರೆ ದೇವರ ವಾಕ್ಯವು ಎಂತದಾಗಿದೆ? ಸಜೀವವಾದದ್ದು. ಎಲ್ಲರೂ ಹೇಳ್ರಿ, ಸತ್ತೋದಲ್ಲ. ದೇವರ ವಾಕ್ಯ ಬರೀ ಪುಸ್ತಕದಲ್ಲಿ ಇರುವಂತದಲ್ಲ. ದೇವರ ವಾಕ್ಯ ಎಂತದಾಗಿದೆ? ಸಜೀವ ಉಳ್ಳದಾಗಿದೆ, ಜೀವ ಉಳ್ಳದಾಗಿದೆ, ಸತ್ತೋಗಿಲ್ಲ. ಜೀವ ಉಳ್ಳದ್ರಿಂದ ಅದು ಎಂದೆಂದಿಗೂ ನಾಶವಾಗುವುದಿಲ್ಲ. ಭೂಮಿ ಆಕಾಶವು ಬೇಕಾದ್ರೆ ಏನಾಗ್ಬೋದು? ಅಳಿದು ಹೋಗ್ಬೋದು. ದೇವರ ವಾಕ್ಯವು ಎಂದಿಗೂ ಏನಾಗುವುದಿಲ್ಲ? ಅಳಿದು ಹೋಗುವುದಿಲ್ಲ. ಅದಕ್ಕೆ ಈ ದೇವರ ಎಂತ ವಾಕ್ಯವಾಗಿದೆ? ಜೀವ ಉಳ್ಳದ್ದು, ಸಜೀವ ಉಳ್ಳದು. ಈ ಸಜೀವ ಉಳ್ಳ ವಾಕ್ಯ ಎಲ್ಲಿರಬೇಕು? ನಮ್ಮ ಬಾಯಲ್ಲಿ, ನಮ್ಮ ಹೃದಯದಲ್ಲಿ, ತಲೆಯಲ್ಲಿ ಇರಬಾರ್ದು. ತಲೆಯಲ್ಲಿದ್ದರೆ ತಲೆಯೊಂದಿಗೆ ಹೋಗ್ಬಿಡುತ್ತದೆ. ತಲೆಯಲ್ಲಿರೋದನ್ನ ಹೃದಯಕ್ಕೆ ತರಬೇಕು, ಹೃದಯದಲ್ಲಿರೋದನ್ನ ಬಾಯಲ್ಲಿ ತರಬೇಕು. ಅದಕ್ಕೆ ಕೀರ್ತನೆ ಹೇಳ್ತೇನೆ, ಅವನ ಬಾಯಿಂದ ಹೇಳ್ತಾ ಇದ್ದೇನೆ, ನಿಶ್ಚಯವಾಗಿ ನನ್ನ ಜೀವಮಾನ ಕಾಲವೆಲ್ಲ ಶುಭವೂ ಕೃಪೆಯೂ ನನ್ನ ನಿಂಬಾಲ್. ಹಾಗಾದ್ರೆ ಅವನ ಬಾಯಲ್ಲಿ ಏನಿದೆ? ದೇವರ ವಾಕ್ಯವಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ಅದಕ್ಕೆ ಇಲ್ಲಿ ದೇವರು ಆತನ ವಾಕ್ಯ ಸಜೀವ ಉಳ್ಳದು ಮತ್ತು ಕಾರ್ಯ ಸಾಧಕವಾದದ್ದು. ದೇವರ ಆಕಾಶದ ಭೂಮಿಗೆ ಮಳೆ ಬಂದು ಬಳೆ ಆದದ್ದು ಏನ್ ಮಾಡುತ್ತದೆ? ಕೆರೆಗಳನ್ನ, ಹಳ್ಳಗಳನ್ನ ತುಂಬುತ್ತದೆ ಮತ್ತು ಭೂಮಿಯನ್ನ ನೆನೆಯುವಂತೆ ಮಾಡುತ್ತದೆ. ಬಿತ್ತುವರಿಗೆ ಏನ್ ಕೊಡುತ್ತದೆ? ಮಳೆ. ಬೀಜವನ್ನು ಕೊಡುತ್ತದೆ. ಅದನ್ನ ಕೊಯ್ಯುವರಿಗೆ ಊಟವನ್ನು ಕೊಡುತ್ತದೆ. ಅದು ಕಾರ್ಯವನ್ನು ಮಾಡದೆ ವ್ಯರ್ಥವಾಗಿ ಏನಾಗಲ್ಲ, ಮಳೆ ವಾಪಸ್ಸು ಮೇಲೆ ಹೋಗಲ್ಲ. ಅದೇ ತರ ದೇವರ ವಾಕ್ಯ ನಿನ್ನ ಬಾಯಲ್ಲಿ ನೀನು ನಂಬಿ ವಾಕ್ಯವನ್ನ ನುಡಿಯುತ್ತಾ, ವಾಕ್ಯವನ್ನ ಮಾತನಾಡುತ್ತಾ, ವಾಕ್ಯವನ್ನ ಹೇಳುತ್ತಿರ್ಬೇಕಾದ್ರೆ ವಾಕ್ಯವು ನಿನ್ನ ಬಾಯಿಂದ ಹೊರಟು ಹೋಗಿ ಕಾರ್ಯವನ್ನ ಸಾಧಿಸುವಂತದಾಗಿರ್ತದೆ. ಪ್ರೈಸ್ ದಿ ಲಾರ್ಡ್. ನಾನ್ ಮಾಡ್ಬಿಡ್ತೀನಿ, ನಾನು ಹೋಗ್ತೀನಿ, ನಾನು ಹೇಳ್ತೀನಿ, ನನ್ನಿಂದ ಆಗುತ್ತೆ, ನಾನು ಪ್ರಯಾಸ ಪಡ್ತೀನಿ, ಅದನ್ನ ತೆಗೆದುಬಿಟ್ಟು ನನ್ನಿಂದ ಏನಿಲ್ಲ, ಎಲ್ಲವೂ ನಿನ್ನ ವಾಕ್ಯದ ಪ್ರಕಾರವಾಗಿ ನಾನು ಮಾತಾಡುತ್ತೇನೆ, ವಾಕ್ಯವನ್ನೇ ಹೇಳುತ್ತೇನೆ ಎಂಬುದಾಗಿ ಇಲ್ಲಿ ನಾವು ಹೇಳುವರಾಗಿರ್ಬೇಕು. ಮೂರನೇದಾಗಿ ದೇವರ ವಾಕ್ಯ ಎಂತದಾಗಿದೆ? ಇಬ್ಬಾಯಿ ಕತ್ತಿ ಮತ್ತು ಹದವಾದದ್ದು. ಹದ ಅಂದ್ರೇನು? ಚೂಪಾದದ್ದು. ಎಲ್ಲರೂ ಹೇಳ್ರಿ, ಏನದು? ಮೊಂಡಾದ ಕತ್ತಿ ಅಲ್ಲ. ನಮ್ಮ ಮಾತು ಮೊಂಡಾದ ಮಾತು. ನಾವು ಒಂದು ಮಾತು ಹೇಳ್ತೀವಿ, ಆ ಮಾತು ಏನ್ ಮಾಡಲ್ಲ, ನಾವು ಕಾಪಾಡ್ಕೊಳ್ಳಲ್ಲ. ಒಂದು ಮಾತು ಹೇಳ್ತೀವಿ, ಮಾತನ್ನ ಉಳಿಸ್ಕೊಳ್ಳಲ್ಲ. ಆದರೆ ದೇವರ ಮಾತು ಎಂತ ಮಾತಲ್ಲ, ಸುಳ್ಳು ಹೇಳುವಂತ ಮಾತಲ್ಲ, ಆತನು ಮಾತನ್ನು ಬದಲಾಯಿಸುವಂತ ಮಾತಲ್ಲ. ಮಾತು ಕೊಟ್ಟವನು ಮಾತು
ತಪ್ಪದವನಾಗಿದೆ. ಅದಕ್ಕೆ ಆತನ ಮಾತೆಂಥದ್ದು? ಶಾರ್ಪ್, ಹದವಾದದ್ದು. ಎಷ್ಟು ಹದವಾದದ್ದು? ಯಾವ ತರ ಹದವಾದದ್ದು? ಇಬ್ಬಾಯಿ ಕತ್ತಿ. ಇಬ್ಬಾಯಿ ಕತ್ತಿ ಅಂದ್ರೆ ಏನು? ನಮ್ಮ ಮನೆಯಲ್ಲಿ ಯೂಸ್ ಮಾಡುವ ಕತ್ತಿಗಳೆಲ್ಲ ಒಂದು ಕಡೆ ಯೂಸ್ ಮಾಡುವಂತ ಕತ್ತಿ, ಒಂದು ಕಡೆ ಮಾತ್ರ. ಕೆಲವೊಂದು ಕತ್ತಿಗಳು ಏನಾಗಿರ್ತದೆ, ಮೇಲೆ ಕೆಳಗೆ ಎರಡು ಕಡೆನೂ ಯೂಸ್ ಮಾಡುವಂಥದ್ದಾಗಿದೆ. ಎಲ್ಲರೂ ಚೆನ್ನಾಗಿ ಇಬ್ಬಾಯಿ ಕತ್ತಿ. ಇಬ್ಬಾಯಿ ಕತ್ತಿ ಅಂದ್ರೆ ಅರ್ಥ ಏನು ಗೊತ್ತರ? ಮೀನಿಂಗ್, ಆತ್ಮಿಕವಾದಂತ ಅರ್ಥ ಅಂದ್ರೆ ದೇವರ ಮಾತು ನನ್ನ ಮಾತು ಎರಡು ಒಂದೇ ಎಂಬುದಾಗಿ. ಹಲ್ಲೆಲೂಯಾ. ದೇವರ ಮಾತು ಹದವಾದದ್ದು, ಚೂಪಾದದ್ದು, ಕಾರ್ಯಸಾಧಕವಾದದ್ದು, ಸಜೀವ ಉಳ್ಳದು. ಆ ಮಾತು ನಾನು ಆಡುವಾಗ, ನಾನು ಹೇಳುವಾಗ ಅದೇ ಮಾತು ಏನಾಗುತ್ತೆ? ಸಜೀವ ಉಳ್ಳದಾಗಿರುತ್ತದೆ. ನಾನು ಹೇಳುವಾಗ ಆ ವಾಕ್ಯ ಏನ್ ಮಾಡುತ್ತದೆ? ಕಾರ್ಯ ಸಾಧಿಸುವಂತದ್ದಾಗಿದೆ. ಆ ವಾಕ್ಯ ನಾನು ಹೇಳುವಾಗ ಹದವಾಗಿ, ಶಾರ್ಪ್ ಆಗಿ, ನಿಜವಾಗಿ, ಶೂರ್ಲಿ, ನಿಶ್ಚಯವಾಗಿ ಆ ವಾಕ್ಯ ಕಾರ್ಯವನ್ನ ಮಾಡುವಂತದ್ದಾಗಿದೆ. ಇಬ್ಬಾಯಿ ಕತ್ತಿ ಅಂದ್ರೆ ಇದೇ ಅರ್ಥವಾಗಿರುತ್ತೆ. ಹಲ್ಲೆಲೂಯಾ. ದೇವರ ಮಾತು ನನ್ನ ಮಾತು ಎರಡು ಒಂದೇ ಆಗಿದೆ. ಅದಕ್ಕೆ ಹೇಳ್ತದೆ, ನನ್ನ ಮಾತನ್ನು ನಿಮ್ಮ ಬಾಯಲ್ಲಿ ಇಡ್ತೀನಿ. ಎಲ್ಲಿಡ್ತೀನಿ? ಬೇರೆ ನಮ್ಮ ಹೃದಯದಲ್ಲಿ ಮಾತ್ರ ಅಲ್ಲ, ಎಲ್ಲಿಡ್ತಾನೆ? ದೇವರು ಹೇಳ್ತಾನೆ, ನಿಮ್ಮ ಬಾಯಲ್ಲಿ ಇಡ್ತೀನಿ. ಈ ಮಾತುಗಳು, ನನ್ನ ವಾಕ್ಯಗಳು ಯಾವಾಗಲೂ ಎಡೆ ಬಿಡದೆ ನಿಮ್ಮ ಹೃದಯಗಳಿರಲಿ, ಯಾವಾಗಲೂ ನಿಮ್ಮ ಬಾಯಲ್ಲಿರಲಿ. ಕೀರ್ತನೆಗಾರನು ಹೇಳ್ತಾನೆ, ನಿಶ್ಚಯವಾಗಿ ನನ್ನ ಜೀವಮಾನ ಕಾಲದಲ್ಲಿ. ಅವನು ಹೇಳ್ತಾ ಇದ್ದಾನೆ, ಅವನ ಅರಿಕೆ, ಅವನ ಜೀವನದಲ್ಲಿ ಶುಭವು ಕೃಪೆ ಹಿಂಬಾಲಿಸ್ತಾ ಆತನ ಜೀವನದಲ್ಲಿ ಶಾಶ್ವತವಾಗಿ ದೇವರನ್ನು ಆಶೀರ್ವಿಸಿದನ, ಅವನ ಸಿಂಹಾಸನ ದೇವರು ನೆಲೆಗೊಳಿಸಿದನ. ಕಾರಣ ಆತನು ವಚನ ಪ್ರಿಯನಾಗಿದ್ದ, ಆತನಲ್ಲಿ ಮಾತಿನಲ್ಲಿ ಜೀವ ಇತ್ತು. ಅದಕ್ಕೆ ಅವನಿಗೆ ಜೀವ ಉಂಟಾಯ್ತು. ಈ 8ನೇ ತಿಂಗಳಲ್ಲಿ ನಿಮ್ಮ ಬಾಯಲ್ಲಿ ಜೀವ ಇದೆ. ಹಲ್ಲೆಲೂಯಾ. ನೀವು ಹೇಳ್ರಿ, ನಿಶ್ಚಯವಾಗಿ ನನ್ನ ಜೀವಮಾನ ಕಾಲವೆಲ್ಲ ನನಗೆ ಮಾತ್ರ, ನನ್ನ ಕುಟುಂಬ, ನನ್ನ ಸಭೆ, ನನ್ನ ವಂಶ, ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಸಂತತಿ ನೀತಿವಂತನ ತಲೆ, ಆಶೀರ್ವಾದದ ನೆಲೆ. ನಿಶ್ಚಯವಾಗಿ, ಗ್ಯಾರಂಟಿಯಾಗಿ ಏನಾಗುತ್ತದೆ? ನನಗೆ ಶುಭವು ಕೃಪೆಯು ನನ್ನನ್ನ ಹಿಂಬಾಲಿಸುವಂತದಾಗಿ ಕಾಣಪಡುತ್ತದೆ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥವನ್ನು ತೆಗೆದುಕೊಳ್ಳೋಣ. ಅದರಲ್ಲಿ 51ನೇ ಅಧ್ಯಾಯ 16ನೇ ವಚನವನ್ನು ಓದಿಕೊಡ್ರೆ. 51:16. ಆಕಾಶವನ್ನು ನಿಲ್ಲಿಸಬೇಕೆಂತಲೂ ಭೂಲೋಕವನ್ನು ಸ್ಥಾಪಿಸಬೇಕೆಂತಲೂ ಚೀಯೋನಿಗೆ ನೀನು ನನ್ನ ಜನವೆಂದು ಹೇಳಬೇಕೆಂತಲೂ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟು ನನ್ನ ಕೈಯ ನೆರಳಲ್ಲಿ ನಿನ್ನನ್ನು ಒದಗಿಸಿದ್ದೇನೆ. ಹಲ್ಲೆಲೂಯಾ. ದೇವರು ಕೇಳ್ತಿದೆ, ನನ್ನ ಮಾತುಗಳನ್ನು, ಬೈಬಲ್ ಹೇಳ್ತದೆ, ನೀನು ನನ್ನ ಜನವೆಂದು ಹೇಳಬೇಕೆಂದಲೂ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಏನ್ ಮಾಡಿದ್ದೇನೆ? ಇಟ್ಟಿದ್ದೇನೆ. ನನ್ನ ಕೈಯಿನ ನೆರಳಿನಲ್ಲಿ ನಿನ್ನನ್ನು ಒದಗಿಸಿ. ಎಲ್ಲರೂ ಗಮನಿಸಬೇಕು, ದೇವರು ನಮ್ಮ ಬಾಯಲ್ಲಿ ಏನಿಟ್ಟಿದ್ದಾನೆ? ವಾಕ್ಯವನ್ನು ಇಟ್ಟು. ಎಲ್ಲರೂ ಹೇಳ್ರಿ, ನಮ್ಮ ಬಾಯಲ್ಲಿ ಏನಿಟ್ಟಿದ್ದಾನೆ? ಯಾವ ವಾಕ್ಯ? ನೀವು ಯಾವ ವಾಕ್ಯವನ್ನು ಇಟ್ಕೊಂಡು ಓಡಾಡ್ತಿದ್ದೀರಿ? ಯಾವ ವಾಕ್ಯವನ್ನು ಬದುಕ್ತಾ ಇದ್ದೀರಿ? ಯಾವ ವಾಕ್ಯವನ್ನು ಇಟ್ಕೊಂಡು ಜೀವಿಸ್ತಾ ಇದ್ದೀರಿ? ಲೋಕದ ಮಾತುಗಳನ್ನ, ಮನುಷ್ಯರ ಮಾತುಗಳನ್ನ, ನಮ್ಮ ಬುದ್ಧಿಯಿಂದ ಬರುವಂತ ಮಾತುಗಳನ್ನ, ಪರಿಸ್ಥಿತಿಗಳು ನೋಡಿ ಮಾತಾಡುವಂತ ಬಾಯಲ್ಲಿ ಮಾತಿಟ್ಕೊಂಡು ಬದುಕ್ತಾ ಇದೀವ, ಅಥವಾ ದೇವರ ಮಾತನ್ನು ಬಾಯಲ್ಲಿ ಇಟ್ಕೊಂಡು ನಾವು ಜೀವಿಸ್ತಾ ಇದ್ದೀವ? ದೇವರ ಬಾಯಲ್ಲಿರುವಂತ ಮಾತುಗಳು ಏನಂತ ಮಾತುಗಳು? ಜೀವ ಉಳ್ಳವು ಮತ್ತು ಕಾರ್ಯ ಸಾಧಕವಾದದ್ದು ಮತ್ತು ಹದವಾದದ್ದು, ಶಾರ್ಪ್ ಆಗಿ, ನಿಶ್ಚಯವಾಗಿ, ಶೂರ್ಲಿ ದೇವರ ವಾಕ್ಯ ಕಾರ್ಯವನ್ನ ಮಾಡುವಂತದಾಗಿರುತ್ತದೆ. ಆದ್ದರಿಂದ ನೀನು ನೀತಿವಂತನು ಅಥವಾ ದುಷ್ಟನು, ಅಥವಾ ನೀನು ನೀತಿವಂತನು ಅಥವಾ ನಂಬಿಕೆ ಉಳ್ಳವನು, ಅಪನಂಬಿಕೆ ಉಳ್ಳವನು, ಹೀಗೆ ತಗೊಳ್ಳೋಣ. ನೀನು ನಂಬಿಕೆ ಉಳ್ಳವನು, ಅಪನಂಬಿಕೆ ಉಳ್ಳವನು ಎಂಬುದಾಗಿ ಹೇಗೆ ಗೊತ್ತಾಗುತ್ತೆ ಅಂದ್ರೆ ನಿನ್ನ ಬಾಯಲ್ಲಿ ಬರುವ ಮಾತಿನಿಂದಲೇ ಗೊತ್ತಾಗ್ತದೆ. ಯೇಸು ಶಿಷ್ಯರನ್ನ ಅವರ ಬಾಯಿಂದ ಬರುವಂತ ಮಾತಿನಿಂದ ಅವರನ್ನ ಗದರಿಸಿದ. ಎಲೆ ಅಲ್ಪ ವಿಶ್ವಾಸಿಗಳೇ, ಯಾಕೆ ನೀವು ಎದುರುತ್ತೀರಿ? ಯಾಕೆ ಅವ್ರನ್ನ ಗದರಿಸಿದ? ಅವ್ರ ಬಾಯಲ್ಲಿ ಹೇಳ್ತಾ ಇದ್ದ, ಗುರುವೇ ನಾವು ಸಾಯ್ತಿದ್ದೇವೆ, ಗುರುವೇ ನಾವು ಸಾಯ್ತಿದ್ದೇವೆ, ನಿನಗೆ ಚಿಂತೆ ಇಲ್ವಾ?
ಅವರ ಬಾಯಿಂದ ಬಂದ ಮಾತಿನಿಂದ ಅವರನ್ನ ಏನ್ ಅಂತ ಹೇಳಿದ ದೇವರು? ಅಲ್ಪ ವಿಶ್ವಾಸಿಗಳೇ. ಅದೇ ಒಬ್ಬ ಶತಾಧಿಪತಿ ಬಂದು ಹೇಳ್ತಾನೆ, ಸ್ವಾಮಿ ನೀನು ಒಂದು ಮಾತು ಹೇಳು, ನನ್ನ ಆಳು ಏನಾಗುತ್ತಾನೆ? ಸ್ವಸ್ಥವಾಗುತ್ತಾನೆ. ಆಗ ದೇವರು ಹೇಳಿದ್ರು, ಇಂಥ ನಂಬಿಕೆಯನ್ನು ನಾನು ಇಸ್ರಾಯೇಲರಲ್ಲಿ ಎಲ್ಲಿಯೂ ನಾನೇನು ಮಾಡಲಿಲ್ಲ, ಕಾಣಲಿಲ್ಲ. ಹೋಗು, ನಿನ್ನ ಮಾತಿನ ಮೇರೆಗೆ ನಿನ್ನ ಆಳು ಸ್ವಸ್ಥವಾಗಿದೆ. ಒಬ್ಬನನ್ನ ಗದರಿಸಿದ ಅವನ ಮಾತಿನಿಂದ ಒಬ್ಬನನ್ನ ಆರೈಸುತ್ತಾನೆ. ಹೋಗು, ನಿನ್ನ ಮಾತಿನ ಮೇರೆಗೆ ಏನಾಗಿದೆ ನಿನಗೆ. ಇವತ್ತು ಸಹ 8ನೇ ತಿಂಗಳಲ್ಲಿ ನಿನ್ ಬಾಯಿ ತರದ್ ಏನ್ ಮಾತಾಡ್ತೀಯೋ ಅದೇ. ನೀನು ಒಳ್ಳೇದು ಮಾತಾಡದೆ ಬದುಕ್ತೀಯ, ನೀನು ಕೆಟ್ಟದ್ದು ಮಾತಾಡಿದ್ರೆ ನೀನ್ ನಾಶವಾಗಿ ಹೋಗ್ತಾ ಇರ್ತೀಯ. ಹಲ್ಲೆಲೂಯಾ. ನಿಮ್ಮಲ್ಲಿ ಬಾಯಲ್ಲಿ ಜೀವ ಮರಣವಿದೆ. ನಿಶ್ಚಯವಾಗಿ ನಿಮ್ ಪ್ರಾರ್ಥನೆಯಿಂದ ನೀವು ಬದಲಾಗಲ್ಲ. ನಿಮ್ಮ ಚರ್ಚಿಗೆ ಬರ್ತಾ ಇರೋದ್ರಿಂದ ನೀವು ಬದಲಾಗಲ್ಲ. ಬೈಬಲ್ ಓದ್ತಾ ಇರೋದು ಮಾತ್ರಕ್ಕೆ ನೀವು ಬದಲಾಗೋದಿಲ್ಲ. ನಿಶ್ಚಯವಾಗಿ ನನ್ನ ಬಾಯಲ್ಲಿ ಶುಭವು ಕೃಪೆ ಇಟ್ಟಂತ ಮಾತುಗಳನ್ನು ನೀನು ಹೇಳುವಾಗ ಮಾತ್ರವೇ ನೀನು ಬದುಕ್ತೇನೆ. ನಾವು ರಕ್ಷಣೆ ಹೊಂದಿರುವುದು ನಮ್ಮ ಭಕ್ತಿಯಿಂದ ಅಲ್ಲ, ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿದ್ರಿಂದ ನಾವೇನಾಗಿದ್ದೀವಿ? ರಕ್ಷಣೆಯನ್ನು ಹೊಂದಿದ್ದೀವಿ. ರಕ್ಷಣೆ ಅಂದ್ರೆ ಏನು? ಆಪತ್ತಿನಿಂದ, ಮರಣದಿಂದ, ರೋಗದಿಂದ, ದರಿದ್ರದಿಂದ, ಶಾಪದಿಂದ, ಅಸಮಾಧಾನದಿಂದ ನಮ್ಮ ಬಾಯಿಂದ ಅರಿಕೆ ಮಾಡಿದಿಂದ ರಕ್ಷಣೆ ಹೊಂದಿದ್ದೀವಿ. ಅದೇ ತರ ಇವತ್ತಿಗೂ ಸಹ ನಿನ್ನ ರಕ್ಷಣೆ ಎಲ್ಲಿದೆ, ನಿನ್ನ ಸ್ವಸ್ಥತೆ ಎಲ್ಲಿದೆ, ನಿನ್ನ ಭದ್ರತೆ ಎಲ್ಲಿದೆ, ನಿನ್ನ ಸುಧಾರಣೆ ಎಲ್ಲಿದೆ, ನಿನ್ನ ವರ್ಗಾವಣೆ ಟ್ರಾನ್ಸ್ಫಾರ್ಮೇಶನ್ ಎಲ್ಲಿದೆ, ನಿನ್ನ ಜೀವ ಬಲವು ಶಕ್ತಿಯು ಎಲ್ಲಿದೆ ಅಂದ್ರೆ ನಾವು ತಿನ್ನ ಆಹಾರದಲ್ಲಿ, ದುಡಿಯುವ ಕೆಲಸದಲ್ಲಿ ನಮ್ಮ ನಂಬಿಕೆ, ನಮ್ಮ ನಿಶ್ಚಯ, ಗ್ಯಾರಂಟಿ ಇಲ್ಲ. ನಿನ್ನ ಗ್ಯಾರಂಟಿ, ನಿಶ್ಚಯವು ನಿನ್ನ ಬಾಯಲ್ಲಿ ದೇವರ ಮಾತು, ಆತನ ಮಾತು ನಿನ್ನ ಮಾತಾಗಿ, ನನ್ನ ಮಾತುಗಳನ್ನು ನಿನ್ನ ಬಾಯಲ್ಲಿ ಇಟ್ಟಿದ್ದೇನೆ. ಹಲ್ಲೆಲೂಯಾ. ಅದಕ್ಕೆ ವಾಗ್ದಾನಗಳು, ದೇವರ ವಾಕ್ಯಗಳು ಬರುವಾಗ ಆಮೇನ್ ಸ್ತೋತ್ರ ಹಲ್ಲೆಲೂಯಾ ಬಾಯಲ್ಲಿ ಆಮೇನ್ ಸ್ತೋತ್ರ ಅಂತ ಸ್ವೀಕಾರ ಮಾಡಿಕೊಳ್ಳುವಾಗ, ಹೇಳುವಾಗ ಶೂರ್ಲಿ ನಿಶ್ಚಯವಾಗಿ ಶುಭವು ಕೃಪೆಯು ನಿನ್ನನ್ನು ಹಿಂಬಾಲಿಸುತ್ತದೆ. ನೀನು ಶುಭವು ಕೃಪೆಯನ್ನ ಆಶೀರ್ವಾದವನ್ನು ಹುಡುಕೊಂಡು ಹೋಗ್ಬೇಕಾಗಿಲ್ಲ, ನಿನ್ನ ಹಿಂದೆ ಅವುಗಳು ಬರುತ್ತದೆ. ಇವತ್ತು ಅನೇಕರು ಆಶೀರ್ವಾದ, ಶುಭ, ಒಳ್ಳೆದೆಂಬುದಾಗಿ ಅದರಿಂದ ಹೋಗ್ತಾ ಇದೀವಿ. ಅದೇ ರಾತ್ರಿ ಆಗಲು ಅದನ್ನೇ ನಾವು ಯೋಚನೆ ಮಾಡ್ತಾ ಇದೀವಿ, ಅದನ್ನೇ ಧ್ಯಾನ ಮಾಡಿ. ಇಲ್ಲ, ನಿನ್ನ ಧ್ಯಾನ ಶುಭದ ಕಡೆ ಅಥವಾ ಆಶೀರ್ವಾದದ ಕಡೆಗೆಲ್ಲ. ನಿನ್ನ ಧ್ಯಾನ, ನಿನ್ನ ಪ್ರಾರ್ಥನೆ, ನಿನ್ನ ಆಸೆ, ನಿನ್ನ ಆಕಾಂಕ್ಷೆ, ನಿನ್ನ ಬಯಕೆ ಆತನೇ ಆಗಿರಬೇಕು. ಮುಂಜಾನೆ ಆತನು, ಮಧ್ಯಾಹ್ನ ಆತನು, ರಾತ್ರಿ ಆತನು ವಾಕ್ಯವನ್ನ ಹುಡುಕಿ ಹುಡುಕಿ ಓದುವಾಗ ಕರ್ತನ ಕೃಪೆಯು, ಆಶೀರ್ವಾದಗಳನ್ನ ನಿಮ್ಮ ಜೀವಿತದಲ್ಲಿ ನೀವು ನೋಡುವಂತರಾಗಿರ್ತೀರಿ. ವಿಮೋಚನೆ ಕಾಂಡ 4ನೇ ಅಧ್ಯಾಯ ಅದರಲ್ಲಿ 12ನೇ ವಚನವನ್ನ ನಾವು ಓದಿಕೊಳ್ಳುತ್ತೇವೆ. ವಿಮೋಚನೆ ಕಾಂಡ 4ನೇ ಅಧ್ಯಾಯ 12ನೇ ವಚನ ಓದಿಕೊಳ್ಳೋಣ. ಈಗಿರುವುದರಿಂದ ಎಲ್ಲರೂ ತೆಗೆದುಕೊಂಡ್ರ, ಎಲ್ಲರೂ ಸೇರಿ ಓದಿಕೊಳ್ಳೋಣ. ವಿಮೋಚನೆ ಕಾಂಡ 4ನೇ ಅಧ್ಯಾಯ 12ನೇ ವಚನ ಎಲ್ಲರೂ ಸೇರಿ ಓದಿಕೊಳ್ಳೋಣ. ಈಗಿರುವುದರಿಂದ ನೀನು ಹೊರಟು ಹೋಗು, ನಾನು ನಿನ್ನ ಬಾಯಿಗೆ ಸಹಾಯವಾಗಿದ್ದು ನೀನು ಮಾತನಾಡಬೇಕಾದುದನ್ನು ಬೋಧಿಸುವೆನು ಎಂದು ಹೇಳಿದನು. ಹಲ್ಲೆಲೂಯಾ. ಈ 8ನೇ ತಿಂಗಳಲ್ಲಿ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು, ವಾಗ್ದಾನಗಳ ಮೇಲೆ ನಂಬಿಕೆ ಇಟ್ಟು ಆಲಯಕ್ಕೆ ಬಂದಿರುವ ನಾವುಗಳು ಏನ್ ಮಾಡಬೇಕು? ಬೈಬಲ್ ಹೇಳುತ್ತೆ, ನೀನು ಇಲ್ಲಿಂದ ಹೊರಟು ಹೋಗಿ ನಾನು ನಿನ್ನ ಬಾಯಿಗೆ ಏನಾಗಿರುವೆನು? ಸಹಾಯವಾಗಿರುವೆನು. ನಾನು ನಿನ್ನ ಬಾಯಿಗೆ ಸಹಾಯವಾಗಿರುವೆನು. ನೀನು ಏನು ಮಾತನಾಡಬೇಕದನ್ನು ಬೋಧಿಸುವೆನು. ಏನ್ ಮಾತನಾಡಬೇಕೆಂಬುದನ್ನು ಎಲ್ಲ ಹೇಳ್ರಿ, ಬೋಧಿಸು. ಹಾಗಾದ್ರೆ ನೀನು ಏನ್ ಮಾತನಾಡಬೇಕೆಂಬುದನ್ನು ಯಾರು ಬೋಧಿಸ್ತಾನೆ? ಪವಿತ್ರಾತ್ಮರು ನಿಮ್ಮ ಒಳಗಡೆ ಇದ್ದುಕೊಂಡು ಆತನು ಬೋಧಿಸ್ತಾನೆ. ನಿನ್ನ ಮುಂದೆ ಇರುವ ಬೆಟ್ಟ, ನಿನ್ನ ಮುಂದೆ ಸಮಸ್ಯೆ, ನಿನ್ನ ಮುಂದೆ ಇರುವ ಸಮುದ್ರ, ನಿನ್ನ ಮುಂದೆ ಇರುವಂತಹ ಯೋರ್ದಾನ, ನಿನ್ನ ಮುಂದೆ ಇರುವಂತಹ ಕಾಯಿಲೆ, ನಿನ್ನ ಮುಂದೆ ಇರುವಂತಹ ಸಮಸ್ಯೆಗಳು, ನಿನ್ನ ಮುಂದೆ ಇರುವಂತಹ ಹೋರಾಟಗಳಿಗೆ ನೀನು ಏನು ಮಾತನಾಡಬೇಕೆಂಬುದು ಆ ಗಳಿಗೆಯಲ್ಲಿ, ಆ ವೇಳೆಯಲ್ಲಿ ನಾನು ನಿಮ್ಮ ಸಂಗಡ ಇದ್ದು ನಿಮ್ಮ ಬಾಯಿಂದ ಏನ್ ಮಾಡುವೆನು? ಮಾತನಾಡಿಸುವೆ. ದೇವರು ಮಾತಾಡಿದನ್ನ ಮಾತಾಡು, ನಿನ್ನ ಮಾತುಗಳನ್ನ ಮಾತಾಡಬೇಡ. ದೇವರು ನುಡಿದಂತೆ ನುಡಿ, ದೇವರು ಹೇಳಿದಂತೆ ಮಾತನಾಡು, ಬರದಿರುವಗಳನ್ನ ಮಾತನಾಡು.
ನನ್ನನ್ನು ಕುರಿತು ಯೇಸು ನನ್ನನ್ನು ಕುರಿತು ಶಾಸ್ತ್ರದಲ್ಲಿ ಬರೆದಿದೆ. ಹಾಗಾದ್ರೆ ನಿನ್ನನ್ನು ಕುರಿತು ಬೈಬಲ್ ಅಲ್ಲಿ ಬರೆದಿದೆ. ನಿನ್ನನ್ನು ದೇವರು ಅರಿತವನಾಗಿದ್ದಾನೆ, ದೇವರು ತಿಳಿದವನಾಗಿದ್ದಾನೆ. ಅದಕ್ಕಾಗಿ ಇದಲ್ಲಿ ಬರೆದದ್ದೇ ನಿನ್ನಲ್ಲಿ ನೆರವೇರಬೇಕೆಂದರೆ ಇದಲ್ಲಿ ಬರೆದದ್ದನ್ನೇ ನೀನು ಮಾತನಾಡು. ಹಲ್ಲೆಲೂಯ. ಮನುಷ್ಯನು ರೊಟ್ಟಿ ತಿಂದು ಮಾತ್ರ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಟು ಬರುವ ಪ್ರತಿಯೊಂದು ಮಾತಿನೇನಾಗುವನು ಬದುಕುವನಾಗಿದ್ದಾನೆ. ಹಾಗಾದರೆ ದೇವರ ಬಾಯಿಂದ ಹೊರಟು ಬರುವಂತ ಮಾತು ಎಲ್ಲಿಟ್ಟಿದ್ದಾನೆ? ನಿನ್ನ ಬಾಯಲ್ಲಿ ಇಟ್ಟಿದ್ದಾನೆ. ನೀವೇನು ಮಾತನಾಡಬೇಕೋ ಆ ಗಳಿಗೆಯಲ್ಲಿ ಪವಿತ್ರಾತ್ಮರು ನಿಮ್ಮ ಮೂಲಕವಾಗಿ ಮಾತಾಡಿಸೋ. ನೀನು ಮಾತಾಡದೆ ಸುಮ್ಮನೆ ಇದ್ರೆ, ಬಾಯಿಗೆ ಬೀಗ ಹಾಕೊಂಡಿದ್ರೆ, ಅಯ್ಯೋ ಅಲ್ಲಿ ಬಿಡು, ನನಗಿಷ್ಟೇನೆ, ನನ್ನ ದರಿದ್ರ ಇಷ್ಟ, ನನ್ನ ಬಾಡತನ ಇಷ್ಟ, ನಾನು ಹಿಂಗೆ ಜೀವಿಸ್ಬೇಕು, ಏನಾದರೂ ಅಷ್ಟೇ, ಏನ್ ಪ್ರಾರ್ಥನೆ ಮಾಡಿದ್ರು ಅಷ್ಟೇ, ಏನ್ ವಾಕ್ಯ ಕೇಳಿದ್ರು ಅಷ್ಟೇ, ಒಂದೇ ನಂಬಿಕೆ, ದೇವ್ರು ಒಳ್ಳೆನು ಬಿಡು, ಸತ್ರ ಪರಲೋಕ ಹೋಗ್ತೀನಿ ಅಂತ ಹೇಳಿ ನೀನು ನಂಬಿದ್ರೆ ಅಷ್ಟೇ ನಿನಗಾಗುತ್ತೆ. ನಿನ್ನ ಜೀವಮಾನವೆಲ್ಲ ನಿಶ್ಚಯವಾಗಿ ಶುಭವು ಕೃಪೆಯನ್ನು ದೇವರು ಇಟ್ಟಿದ್ದಾನೆ. ದೇವರು ನಿನ್ನ ವಿಷಯದಲ್ಲಿ ಅಹಿತವಾದ ಆಲೋಚನೆಗಳಲ್ಲ, ಹಿತವಾದ ಆಲೋಚನೆಗಳನ್ನು ಇಟ್ಟಿದ್ದಾನೆ. ಆ ಹಿತವಾದ ಆಲೋಚನೆಗಳನ್ನ ನಿನ್ನ ಬಾಯಲ್ಲಿ ಇವಾಗ ದೇವರು ಇಟ್ಟಿದ್ದಾನೆ. ನಮ್ಮ ಹತ್ರ ಕೈಯಲ್ಲಿ ಏನಿಲ್ಲ, ಜೋಬಲ್ಲಿ ಏನಿಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಏನಿಲ್ಲ, ಮುಂದೆ ಹಿಂದೆ ಏನಿಲ್ಲ, ಆದರೆ ಒಂದು ಇದೆ, ಜೀವವುಳ್ಳ ವಾಕ್ಯ. ಜೀವವುಳ್ಳ ವಾಕ್ಯ. ಈ ಜೀವವುಳ್ಳ ವಾಕ್ಯ ನಿನ್ನನ್ನ ಖಂಡಿತವಾಗಿ ನಡೆಸುವಂತದಾಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ಅದಕ್ಕೆ ನಮ್ಮ ಬಾಯಿಂದ ನೇನು ಅರಿಕೆ ಮಾಡುತ್ತೇವೋ ಅದೇ ನೀನು ಆಗ್ತೀಯ. ನೀನು ನಂಬಿಕೆ ಉಳ್ಳವನು ಅಪನಂಬಿಕೆ ಉಳ್ಳವನೆಂಬುದಾಗಿ ನಿನ್ನ ಬಾಯಿ ಮಾತುಗಳನ್ನೇಳಿದೆ. ಒಂದು ವೇಳೆ ಪ್ರೇರೆ ನಿಮಗೆ ಮಾತಾಡಕ್ಕೆ ಬರಲಿಲ್ಲ ಅಂದ್ರೂ, ವಾಕ್ಯವನ್ನು ಹೇಳದಿದ್ದಾದ್ರೂ ಬಾಯಿ ಮುಚ್ಕೊಂಡಾರಾದ್ರೂ ಸುಮ್ಮನೆ ಇದ್ ಬಿಡ್ರಿ. ಬಾಯಿ ತೆರೆದಾದ್ರೂ ಏನ್ ಮಾಡ್ಬಿಡ್ಬೇಡ್ರಿ, ಸುಳ್ಳನ್ನು ಹೇಳಲಿಕ್ಕಾಗಿ ಅಥವಾ ನಿಮ್ಮ ಬಾಯಲ್ಲಿ ಕಷ್ಟಗಳನ್ನು ಹೇಳ್ಕೊಂಡು, ನಿಮ್ಮ ಬಾಯಲ್ಲಿ ರೋಗಗಳನ್ನು ಹೇಳ್ಕೊಂಡು, ನಿಮ್ಮ ಬಾಯಲ್ಲಿ ಶಾಪಗಳನ್ನು ಹೇಳ್ಕೊಂಡು, ನಿಮ್ಮ ಬಾಯಲ್ಲಿ ಕೆಟ್ಟದನ್ನ ಹೇಳ್ಕೊಂಡು ಇರೋದಕ್ಕೆ ಬದಲಾಗಿ ಬಾಯಿ ಮುಚ್ಕೊಂಡಿದ್ರಾದ್ರೂ ಸರಿ, ಒಳಗಡೆ ಇರುವಂತ ದೇವರ ವಾಕ್ಯ ನಿನ್ನ ಒಳಗಿಡಿದು ಬೆಂಕಿಯಾಗಿ ಹತ್ತಿ ಉರಿದು ಅದಾದರೂ ಕಾರ್ಯವನ್ನು ಏನ್ ಮಾಡ್ತದೆ? ಅದು ಕಾರ್ಯವನ್ನ ಸಾಧ್ಯವಾಗುತ್ತದೆ. ಕೀರ್ತನೆ ಹೇಳಿದೆ, ನಾನು ಸುಮ್ಮನೆ ಇದ್ರು, ನಾನು ಮೌನವಾಗಿದ್ರು, ನನ್ನ ಒಳಗಡೆ ನಿನ್ನ ವಾಕ್ಯಗಳು ಏನಾಗುತ್ತದೆ? ಬೆಂಕಿಯಾಗಿ ಉರಿತದೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಅದಕ್ಕೆ ಬಾಯಿ ಮುಚ್ಚಿಕೊಂಡು ನಾವೇನ್ ಮಾಡ್ಬಿಡ್ಬೇಕು? ಬೀಗ ಹಾಕೊಂಡು ಕೆಟ್ಟದನ್ನ, ವಾಕ್ಯಕ್ಕೆ ವಿರುದ್ಧವಾದದ್ದನ್ನ ಮಾತನಾಡುತ್ತೆ. ಅಯ್ಯೋ ನಾವು ಸಾಯ್ತಾ ಇದೀವಿ, ಅಯ್ಯೋ ನಮ್ಮನ್ನು ನೋಡೋರು ಯಾರಿಲ್ಲ, ಅಯ್ಯೋ ನಮಗ್ ಕೇಳೋರು ಯಾರಿಲ್ಲ, ಅಯ್ಯೋ ನಮ್ಮನ್ನ ಮಾತಾಡಿಸೋರು ಯಾರಿಲ್ಲ, ಅಯ್ಯೋ ನಮ್ಮ ಬಗ್ಗೆ ಕನಿಕರ ತೋರಿಸೋರಿಲ್ಲ, ಯಾರೂ ನಮ್ಮನ್ನು ಬಂದು ನೋಡಕ್ಕಾಗಲಿಲ್ಲ. ಇಂಥ ಮಾತುಗಳನ್ನ ತೆಗೆದುಹಾಕಿ ಜೀವವುಳ್ಳ ಮಾತುಗಳನ್ನ ಮಾತನಾಡ್ರಿ. ನಿಶ್ಚಯವಾಗಿ ಜೀವಮಾನ ಕಾಲವೆಲ್ಲ ಏನನ್ನು ಹಿಂಬಾಲಿಸುವುದು? ನನ್ನ ಸದಾಕಾಲ ನಾನು ಎಲ್ಲಿ ವಾಸಿಸುವೆನು? ಯೆಹೋವನ ಮನೆಯಲ್ಲಿ, ಯೆಹೋವನ ಮಂದಿರದಲ್ಲಿ. ಪ್ರೈಸ್ ದಿ ಲಾರ್ಡ್. ಸೊ ನಿಶ್ಚಯವಾಗಿ ದ ಗುಡ್ನೆಸ್ ಅಂಡ್ ಮರ್ಸಿ, ಒಳ್ಳೆಯದು, ದೇವರ ಒಳ್ಳೆತನ, ದೇವರ ಶುಭ, ಮನುಷ್ಯನ ಶುಭ ಅಲ್ಲ, ಮನುಷ್ಯನ ಒಳ್ಳೆತನ ಅಲ್ಲ, ದೇವರ ಶುಭವು, ದೇವರ ಕೃಪೆಯು ಈ 8ನೇ ತಿಂಗಳಲ್ಲಿ ನಿಮ್ಮನ್ನ ಹಿಂಬಾಲಿಸುವಂಥದ್ದು ನಿಮ್ಮ ಬಾಯಿನ ಅರಿಕೆ ಮೇರೆಗೆ. ಹಲ್ಲೆಲೂಯಾ. ಯಾರು ತಲೆ ಮೇಲೆ ಕೈ ಇಟ್ರು, ಯಾರೇ ಟಿವಿಲಿ ಬಂದು ಪ್ರಾರ್ಥನೆ ಮಾಡಿದ್ರು, ಯಾರು ಮಾಡಿದ್ರು ನಮ್ಮ ಜೀವಿತದ ಬದಲಾಗಲಿಕ್ಕೆ ಸಾಧ್ಯತೆ ಇಲ್ಲ. ನೀತಿವಂತನು ನಂಬಿಕೆಯಿಂದಲೇ ಬದುಕುವನಾಗಿದ್ದಾನೆ. ನಂಬಿಕೆ ನಮಗೆ ಹೇಗೆ ಬರುತ್ತದೆ? ದೇವರ ವಾಕ್ಯವನ್ನು ಕೇಳಿ ಆ ವಾಕ್ಯವನ್ನ ಮಾತನಾಡುವುದರ ಮೂಲಕವಾಗಿ ನಮಗೇನು ಉಂಟಾಗುತ್ತೆ? ನಂಬಿಕೆ ಬರುವಂತದಾಗಿದೆ. ದೇವರು ಈ 8ನೇ ತಿಂಗಳಲ್ಲಿ ನಿಮ್ಮ ಜೀವಮಾನವೆಲ್ಲ ಶುಭವು ಕೃಪೆಯನ್ನು ಕಾಣುವಂತೆ ಮಾಡುತ್ತಾನೆ. ಸದಾಕಾಲ ನಿಶ್ಚಯವಾಗಿ ನಾವೆಲ್ಲಿ ವಾಸ ಮಾಡುವರಾಗಿದ್ದೇವೆ? ನರಕದಲ್ಲ, ನಿತ್ಯ ಜೀವದಲ್ಲಿ. ಆಮೆನ್. ಹಲ್ಲೆಲೂಯಾ. ನಿನ್ನ ವಾಸಸ್ಥಾನ ಪರಲೋಕವಾಗಿದೆ. ಹಲ್ಲೆಲೂಯಾ. ಆತನ ಶುಭದಲ್ಲಿ, ಕೃಪೆಯಲ್ಲಿ ನೀನು ಸದಾಕಾಲ ವಾಸವನಾಗಿರ್ತೀಯ. ದೇವರು ಈ ವಾಕ್ಯದ ಮೇರೆಗೆ ನಿಮ್ಮನ್ನ ಆಶೀರ್ವದಿಸಲಿ. ಪರಲೋಕ ತಂದೆ ಆದವರೇ, ಈ ವಾಕ್ಯಕ್ಕಾಗಿ ಸ್ತೋತ್ರ. ದೇವರೇ, ನಿಶ್ಚಯವಾಗಿ ನನ್ನ ಜೀವಮಾನ ಕಾಲವಲ್ಲ ಶುಭವು ಕೃಪೆಯು ಹಿಂಬಾಲಿಸುತ್ತಾನೆ ಹೇಳಿದ ಪ್ರಕಾರವಾಗಿ ಹಾಗೆ ಸಭೆಯನ್ನು ದೇವ